ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್, ರೆಡಿ, ಗೋ. ಅಯ್ಯೋ ಪ್ಯಾಕಿದೆ ಇದಲ್ಲಪ್ಪ. ಆಯ್ತು ಹತ್ತು ಚಾಲೆಂಜ್ ಆಗ್ತೀನಿ ಆದ್ಮೇಲೆ ಚಾಲೆಂಜು. ಮುದ್ದೆ ಮಾಡಕ್ ಬರಲ್ಲ, ಅಡುಗೆ ಮಾಡಕ್ ಬರಲ್ಲ ಅಂತೀ. ಬಾ ಹತ್ತು ಇದನ್ನ. ಗಾಯ್ಸ್, ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದಂತ ಡಿಫ್ರೆಂಟ್ ವಿಡಿಯೋ. ಮುಂಚೆ ಎಲ್ಲ ಫ್ಯಾಮಿಲಿ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇರೋ, ನಂದು ನನ್ನ ತಂಗಿ ಮಾತ್ರ ನೋಡ್ತಾ ಇದ್ದೀರಾ. ಏನಪ್ಪ ಚಾಲೆಂಜ್ ತಾಂಡಿದ್ದೀವಿ ಅಂತಂದರೆ, ನಮ್ಮ ಶಿವಗಂಗೆ ಬೆಟ್ಟನ ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ಅಂದರೆ ಯಾರು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ವರೆಗೂ ಫಸ್ಟ್ ಹತ್ತಾರೆ ಅಂತ. ಏನು ಡೆಸ್ಟಿನೇಷನ್ ಅಂತಂದರೆ ಅಲ್ಲಿ ಬಸವಣ್ಣ ಐತಿ ಮ್ಯಾಗಡೆ, ಸುತ್ತ ಬಸವಣ್ಣ ಅಂತ ಫುಲ್ ಟಾಪಲ್ಲಿ. ಅಲ್ಲಿ ಹೋಗ್ಬಿಟ್ಟು ಯಾರು ಫಸ್ಟ್ ಗಂಟೆ ಹೊಡಿತಾರೋ ಅವ್ರು ಗೆದ್ದಂಗೆ. ನಾನೇನಾದ್ರು ಗೆದ್ದರೆ 7 ಏನಾದ್ರು ಕೊಡ್ತಾಳೆ, 7 ಏನಾದ್ರು ಗೆದ್ದರೆ ನಾನೇನಾದ್ರು ಕೊಡ್ತೀನಿ. ಅದೇನಂತ ಗೆದ್ದಾದ ಮೇಲೆ ಕೊಡ್ತೀವಲ್ಲ, ಅದು ನೋಡಿ ಗೊತ್ತಾಗ್ತದೆ. ಇವಾಗ ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ. ಬರೀ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಟೈಮ್ ಆಗಿ ಇನ್ನು 6:35 ಸ್ಟಾರ್ಟಾ. ರೆಡಿನಾ? ಫೈನಲಿ ಈ ಚಾಲೆಂಜ್ನ ಸ್ಟಾರ್ಟ್ ಮಾಡೋಕ್ಕೆ ಎಂಟ್ರಿ ಬಂದಿದ್ದಾಯಿತು. ಶಿವಗಂಗೆ ಬೆಟ್ಟದ ಎಂಟ್ರಿ ಇದು. ಕೈ ಮುಕ್ಕೊಂಬಿಡು ಫಸ್ಟೇನೆ ತಾಯಿ. ಅಪ್ಪ ಹಿಂಗೆ ಫಸ್ಟು ಐಸ್ ಇಲ್ಲಿಂದ ಸ್ಟಾರ್ಟು. ಮೆಟ್ಲು ಎಲ್ಲ ಇಲ್ಲಿಂದ ಮೆಟ್ಲು ಪ್ರೊಸೆಸ್ ಸ್ಟಾರ್ಟು. ಇಲ್ಲಿಂದ ಸ್ವಲ್ಪ ದರ ಮೆಟ್ಲು ಇದಾಗ ಉಸಿರು ಹೇಳ್ಕೊ, ಉಸಿರು ಬಿಟ್ಟು ಇದ್ದಾಕೆ. ರೆಡಿನಾ? ನಡ್ಕೊ. ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್, ರೆಡಿ, ಗೋ. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಮೆಟ್ಲು ಹತ್ಬಿಟ್ಟು ಅಲ್ಕಾಯ್ತಿ ಬರ್ರಿ ಅವಳಿಗೆ. ನೋಡಿ ಸುಧಾಸ್ಕೊಂಡು ಬರಲಿ. ಆಮೇಲೆ ಮೆಟ್ಲು ಹತ್ಬಿಡತ್ತೀನಿ. ಹೆಣ್ಮಕ್ಳು ಸ್ಟ್ರಾಂಗ್ ಹೋಗೋರು ಅಡುಗೆ ಮನೆ ಮುದ್ದೆ ಮಾಡೋಕ್ಕಷ್ಟೇ. ಈ ಥರದಾಗಲ್ಲ ಅಲ್ಲ. ನೋಡೋಣ ಇನ್ನೇನು ಅಷ್ಟೇ. ಆಲ್ರೌಂಡು ಅಂತ ಪದಕ್ಕೆ ಅರ್ಥ ಗೊತ್ತೇನು ನಿನಗೆ? ಬೆಟ್ಟ ಜೊತೆ ಟ್ರೆಕ್ಕಿಂಗ್ ಮಾಡೋಕೆ ಅಂದ್ಬಿಟ್ಟು ಯಾವ್ದು ರಗ್ಗು ಬರಕೊಂಬಂದವಳು. ರಗ್ಗ 6 ಗಂಟೆಗೆ ತಿನ್ಕೊಂಡು ಹೋಗ್ಬೇಕಾ? ಎತ್ತು ಕೊಟ್ರೆ ಅಲ್ಲ ಕಣಿತ. ಈ ರಗ್ಗು ಬರಕ ಮುಂಜಿಲ್ಲ ನೀನು. ಬೆಟ್ಟ ತಗೋತೀನಿ ನಿನ್ನ ಕೈಲಿ. ತೂಕ ಇಲ್ಲ ಅಂತಂದರೆ ಅಯ್ಯೋ ಒಳ್ಳೆ ಮಂಗ ಕರ್ಕೊಂಡು ಬೆಟ್ಟ ಸಾಕು ಬಂದಂಗೆ ಆಯಿತು. ಇನ್ನೂ ಬೆಟ್ಟ ಸಿಕ್ಕಾಪಟ್ಟೆ ದೊಡ್ಡದಿದು. ನಾವು ಸುಮ್ಮನೆ ಆರಾಮಾಗತ್ತೀವಿ ಅಂತಂದ್ರೂ ಒಂದು 3/4 ಗಂಟೆಯಿಂದ 1 ಅವರ್ ಬೇಕು. ಇವಾಗ ಚಾಲೆಂಜಲ್ಲಿ ಎಷ್ಟೊತ್ತೀವಿ ಅಂತ ಗೊತ್ತಿಲ್ಲ. ಕರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ 6:35. ಇವಾಗ ಇಲ್ಲಿಂದ ಓದ್ತಾ ಇದ್ದೀವಿ ಆರಾಮಾಗಿ ಓದ್ತಾ ಇದ್ದೀವಿ. ಇಲ್ಲೆಲ್ಲ ಮೇನ್ ಡೆಸ್ಟಿನೇಷನ್ ಇರೋದು. ಮ್ಯಾಲೆ ಓದ್ತೀವಲ್ಲ ಅವಾಗ ಫುಲ್ಲು ಫಾಸ್ಟ್. ನೋಡಿರಿ ಯಾವ ಥರ ಆಯ್ತೀವಿ ಬೆಳಗ್ಗೆ ವ್ಯೂ. ಶಿವಗಂಗೆ ಪೂರ್ತಿ ಇದೇ ಶಿವಗಂಗೆ. ನಮ್ಮೂರು ಆ ಕಡೆ, ನಮ್ಮೂರು ಬೆಟ್ಟನೇ ಕಾಣ್ತಾ ಇಲ್ಲ, ಎಲ್ಲ ಮುಚ್ಚಾಗ್ಬಿಟ್ಟದೆ. ಹೆಂಗೆ ನಾನೇ ಗೆಲ್ಲದು. ನೀನು ಮಾತ್ರ ಹಿಂದಕ್ಕೆ ಬಿಡಲ್ಲ, ಮುಂದಕ್ಕೆ ಬಿಡಲ್ಲ. ನಾನು ಹಿಂದೆನೇ ಇರ್ಬೇಕು ನೀನು ಬೇಟಿ. ನಾನು ಹಿಂದೆನೇ ಇರ್ಬೇಕು ನೀನು. ಅಲ್ಲೇ ಮಕ್ಕ ಊಷ್ಟಾಗದೆ. ಅಯ್ಯೋ ಪ್ಯಾಕಿದೆ ಇದಲ್ಲಪ್ಪ. ಸಮುಖಿರದವ ಬಾರಿ ಇದಂಗೆ ಕೂತಾಳೆ. ಸಮುಖಿರದ ಓಡಾಡ್ತಾಳೆ. ಕಲಿಬೇಕು ನಿನ್ನ ಹತ್ರ, ಕಲಿಬೇಕು. ನಾನೇ ಸುಸ್ತವಾದೆ ಫಸ್ಟ್ ಹೊಡ್ಬಿಟ್ಟು. ಅವ್ವ ಅಂತ ಯಾಕೋ ವಸಂತಮ್ಮವ್ರು ಗಮನಕ್ಕೆ ಬರ್ತಾರ. ವಸಂತಮ್ಮನವರು ಹೋಗ್ ಡೌನ್ ಆಯ್ತಾ ಬ್ಯಾಟ್ರಿ? ಹೇಗೆ ಕೂತ್ಕೊಂಡ್ಬಿಟ್ಟೆ? ಆಯ್ತು ಬಾ ಅದ್ಬಾ. ಏನೇ 30% ಅಷ್ಟೇ ಎತ್ತಿರೋದು. ಗೈಸ್ ಇದು ಒಣಕೆ ಬಿಡಿ ಅಂತಾರೆ. ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಬರ್ರಿ ನನ್ನ ತಂಗಿಗೆ. ಇದನ್ನು ತಗೊಂಡೋಗಿ ಕೈ ಹಿಡಿ ಅಂದ್ಬಿಟ್ಟು ಕೊಡ್ತೀನಿ. ಅಪ್ಪ ಹಿಂದ ಮುಂದೆ ಸುಸ್ತಾಯ್ತಾ? ನೀರು ಕುಡ್ದಾ? ಕಮ್ಮಿ ಕುಡೀರಿ. ಬೂಸ್ಟ್ ಕೊಡ್ತೀನಿ ಇಲ್ಲ ಬೂಸ್ಟ್ ಅಂತೀನಿ. ಕೈ ಹಿಡಿ ಇಟ್ಕೊಡ್ತೀನಿ. ಗ್ಲೂಕೋಸು ಕಣ್ಮುಚ್ಚು ಗ್ಲೂಕೋಸ್. ಗ್ಯಾರಂಟಿ ಗ್ಲೂಕೋಸ್ ನೀನು ಮನೆಯಿಂದ. ಕಣ್ಮುಚ್ಚೆ ಗ್ಲೂಕೋಸ್ ಅದು. ಬೇಸಿ ಬಿಡಂಗೆ ಬಿಟ್ಟು ಅಲ್ಲೇ ಸಡಿ ಬಿಡೋದು. ಪಾಪ ತುಳಿದು ಬಿಡ್ತಾರೆ. ಸ್ವಲ್ಪ ಬಿಟ್ಟಿದ್ದೀನಿ ಒಳಗೆ. ಏನಾಗಿಲ್ಲ ಅದು. ಅದೇನಾಗಲ್ಲ ಗಾಯ್ಸ್. ಎಷ್ಟು ಆಟ ಆಡ್ಬಿಟ್ಟಿದ್ದೀವಿ ಚಿಕ್ಕ ವಯಸ್ಸಲ್ಲ. ಅದನ್ನ ಹಿಡ್ಕೊಂಡು ಬಾ ಎತ್ತು. ಓಡು ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲು. ಅಮ್ಮ ನನಗೆ ಸುಸ್ತಾಗತ್ತಲ್ಲ ಏ. ನಾನು ಸಮಪತಿ ಸ್ಟಾರ್ಟಿಂಗ್ಗೆ ಓಡ್ಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಸ್ಟಾರ್ಟಿಂಗ್ಗೆ ಓಡಿ ಚಾಲೆಂಜ್ ಬರ್ತಿ. ಚಾಲೆಂಜು ಈ ಚಾಲೆಂಜ್ ಗೆಲ್ತಿ ನೀನು. ಗೆಲ್ತಿ ಮಕ್ಕಳೆಲ್ಲ ಬಾಡಕದ ಅಲ್ಲಿ.
ಸೆಕೆಂಡ್ ಇಯರು ಅಯ್ಯೋ ಉಸಿರೇ ಬದಲ್ಲ ಗೈಸ್, ಉಸಿರೇ ಬದಲ್ಲ, ಎಲ್ಲ ಡೌನ್ ಆಗ್ಬಿಡುತ್ತೆ ಬ್ಯಾಟ್ರಿ. ಹೊತ್ತು 2ನೇ ಸಲ ವಿಕೆಟ್ ಡೌನು, ಅಲ್ಲಿ 2 ಸಲ ಕೂತ್ಕೊಂಡ್ಲು, ಇನ್ನೂ ಅರ್ಧ ಕಾಲು ಭಾಗನೂ ಗೊತ್ತಿಲ್ಲ. 2ನೇ ಸಲ ಅಲ್ಲಿ ಚಾಲೆಂಜು ಆಗ್ತೀವಿ, ಚಾಲೆಂಜು. ವಯಸ್ಸು ಪೈದೆ ಸ್ಟಾರ್ಟಾಗಿ 20 ನಿಮಿಷಕ್ಕೆ ಮೊಳಕಾಲು ತೀರ್ಥ. ಇನ್ಮೇಲಿಂದ ಒಂದು ಅರ್ಧ ಬಂದಿದ್ದೀವಿ ಅಂತ ಫೀಲ್ ಆಯ್ತು. ಇವಾಗ ಇಲ್ಲಿ ಬಂದಂದರೆ ಅರ್ಧ ದಾರಿ ತಪ್ಪು ಅಂತ ಇವಾಗ ಇರೋದು. ಆ್ಯಕ್ಚುಲಿ ಪಿಕ್ಚರ್ ಮುಂದೆ ಭಯ ಬೀಳ್ಸಂತೆಲ್ಲ ಇದು ಬರ್ತದೆ, ಭಯ ಬೀಳ್ಸಂತೆಲ್ಲ ಜಾಗ ಎಲ್ಲ ಗೊತ್ತಿರ್ತದೆ. ಆಲ್ಮೋಸ್ಟ್ ಒಂದ್ಸಲಿ ನಮ್ಮ ಅಮ್ಮನ ತಂಗಿ ಕರ್ಕೊಂಬಂದಿದ್ದೆ. ಈ ಸಲ ಚಾಲೆಂಜು ಹೆಂಗೇನೋ 16 ಅಂತ ಕನ್ಫರ್ಮ್ ಆಗೋಯ್ತು ನನಗೆ. ಯಾರೇ 3 ಸಲ ಕೂತವಳೆ ಅವೇನೇ ತಾಯಿ, 3 ಸಲ ಕೂತಿದ್ದಿ, ಮುಕ್ಕಲ್ಲಿಟ್ಟು ನೀರು ಕುಡಿದಿದ್ದಿ. 10 ಅಂದರೆ ನೀನು ತೋತಿದ್ದಿ. ಚಾಲೆಂಜ್ ಅಂತಿದ್ದಕ್ಕೆ ಗಿಫ್ಟ್ ಕೊಡ್ತೀನಿ, ಹೆಂಗೆ ಎಲ್ಲರೂ ಕೊಡ್ತೀನಿ ಅಂತ ತಕ್ಷಣ ಹ್ಞೂ ಹೊತ್ಬಿಡ್ತೀನಿ. ಅಯ್ಯೋ ಮಂಗ, ಸೆಕೆಂಡ್ ಇಯರ್ ಉಳಿದೈತೆ ತಲೆಯಲ್ಲ. ರೆಸ್ಟ್ಲೆಸ್ ನಾನಂತೂ ಒಂದೋ ಕೂತ್ಕೊಂಡಿಲ್ಲ, ಹಂಗೆ ಇದ್ದೀನಿ. ಏನು ಇನ್ನೊಂದು ಕಾಯ್ತಾ ಇರೋದು ಪಾಪ, ಹೆಣ್ಮಗ ಬಿಟ್ಟೋಗ್ಬಾರ್ದಲ್ಲ ಅಂತ. ಇಲ್ಲಿ ಯಾರು ಇನ್ನ ಫ್ಯಾಮಿಲಿಗಳು ಯಾರು ಗೊತ್ತಾಗಿಲ್ಲ ಪಾಪ, ಎಲ್ಲ ಬರೀ ಹುಡುಗರೇ, ಎಲ್ಲ ಬೆಳಗ್ಗೆ ಇಷ್ಟು ಬೇಗ ಬರೋದೆಲ್ಲ ಹುಡುಗರೇ. ಆ ಹುಡುಗರ ಜೊತೆ ಹುಡುಗಿರು ಇಲ್ಲ. ನೀನು ಒಬ್ಬಳನ್ನೇ ಬಿಟ್ಟೋಗ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಜೊತೆ ಗೊತ್ತಾಯ್ತೀನಿ ಅಂತ ಭೇಟಿ. ಇಲ್ಲ ಅಂದ್ರೆ ಎಷ್ಟು ಕಾಲ ಗಂಟೆ ಹೊಡ್ತೀನಿ ಮ್ಯಾಲ್ಗೆ ಹೋಗಿ. ನಿನ್ನ ನೆನಪಲ್ಲ ಎಲ್ಲ ಕಣೆ, ನೀನು ಕೊಯ್ತಿದ್ಯಲ್ಲ, ನೀನು ಬಿಟ್ಟೋಗ್ಬಾರ್ದು ಅಂತ. ಅಯ್ಯ ನಿನ್ನ 3ನೇ ಸಲ ಮುಕ್ತಾಯ. ನನ್ನ ಕೈ ಹೇಳ್ತಾರೆ ಅವರು ಸುಸ್ತಾಗೋಗಿ ಸಿಕ್ಕಾಪಟ್ಟೆ. ಚೆನ್ನಾಗಿ ಹಿಡಿದೈತೆ, ಈಸಿ ಇಲ್ಲ ಎತ್ತದು, ಸಿಕ್ಕಾಪಟ್ಟೆ ಕಷ್ಟ. ವೆದರ್ ಅಂತ ಏನೂ ಕಾಣಿಸ್ತಾ ಇಲ್ಲ, ಕೆಳಗಡೆ ಜಾಗನೇ ಕಾಣಿಸ್ತಾ ಇಲ್ಲ. ಯಪ್ಪ 1,500 ಕೋಟಿ ಒಳ್ಳೆ ಬಾಟ್ಲಿದ್ರಾಗೆ ಇತ್ತು. ನೀನು ಹೇಗೆ ಬರ್ತಾಯಿ ಪೇಪರ್ ಅಯ್ಯೇ ಹೆಂಗೂ ಕ್ಲೀನ್ ಆಗ್ತದೆ, ಬೆಟ್ಟ ಕ್ಲೀನ್ ಆಗ್ತದೆ, ಕಾಸು ಬರ್ತದೆ ನೋಡು. ಎಷ್ಟು ಏನು ಮಾಡ್ತೀವಿ ಪೇಪರ್ ಯಾರು ತಗೊಳ್ಳಲ್ಲ, ಮಂತವಿದ್ದು ಏನು ಮಾಡ್ತೀಯ? ಆಯ್ತು ಬಿಟ್ಟಿದ್ದೀನಲ್ಲ ಅಯ್ಯಲ್ವಾ. ಬಾ 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 ಅವ್ರನ್ನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಎಷ್ಟು ಜನ ಬಿಟ್ಟಿರ್ತೀವಿ ಹಳೆ, ನಾವು ಸುಮಾರು ಜನ ಬಿಟ್ಟಿರ್ತೀವಿ. ಚಾಲೆಂಜ್ ಅಂತ ಹಂಗಿರ್ಬೇಕು ಜೋಶು. ನಾನಾ ನೀನು ಅನ್ನಂಗಿರ್ಬೇಕು. ನೀನು ನೋಡ್ರಿ ಒಳ್ಳೆ ಸತ್ಯಣ್ಣ ಬಂದಂಗೆ ಓದಾಯ್ತಿ. ಸತ್ಯಣ್ಣ ಸೇಮ್ ಸತ್ಯಣ್ಣ, ನೀನು ಸತ್ಯಣ್ಣ ಕಣೆ ನೀನು. ಹತ್ಲ ಬೇಡ ಅಂತ ಇದೆಯಾ? ಸತ್ತಣ್ಣ ನಡ್ಕೊಂಬರಲ್ಲ, ಅಲ್ಲೇ ಹೋಗಿರ್ತದೆ. ನೀನು ಬತ್ತಾಯಿದ್ದಿ. ಹತ್ತು ಉಮಾದೇವಿ, ಉಮಾದೇವಿ ಹತ್ತಮ್ಮ. ಉಮಾದೇವಿ ಮನೇಲಿ ಮುದ್ದೆ ಮಾಡ್ಕೊಂಡು ಇದ್ದವನ್ನ ಕರ್ಕೊಂಬಂದವ್ರೆ ಅನ್ಕೊಂತಾಳೆ. ಯಪ್ಪ ಆ ಥರ ಗುರು ಹೊತ್ಬಿಟ್ಟು 80% ಆಲ್ಮೋಸ್ಟ್ ಅಲ್ಲೋ, 20% ಅಲ್ಲೇ ಮೋಸ್ಟ್ ಎಕ್ಸೈಟ್ಮೆಂಟು, ಥ್ರಿಲ್ಲಿಂಗು, ಚಾಲೆಂಜ್ ಆಗಿರೋದು. ನೋಡೋಕೆ ಈಸಿ ಅನ್ಸಲ್ಲ ಶಿವಂಗಿ ಬೆಟ್ಟ ಹತ್ತೋದು, ಬಟ್ ನಾನ್ ಸ್ಟಾಪ್ 10 ಗೊತ್ತಿರ್ತದೆ. ಮಕ ನೋಡ್ಕೊಳ್ದೆ ನಿಂದು ಅಣಬೆ ಮಕ ಬಿಡೋದು. ಅಣಬೆ ತೋರಿಸಲಿ, ಅಣಬೆ ಮಕ ಬತ್ತಿ ಇನ್ನೊಂದ್ಸಲಿ ನೆಕ್ಸ್ಟ್ ವಾರ ನೀವೇ ಕೊಡ್ಸಿ. ಹೆಂಗೆ ಕೇಳ್ರು ಚಾಲೆಂಜ್ ಬೇಡವಾ? ಚಾಲೆಂಜು ನಮ್ಮೂರು ಬೆಟ್ಟ ಆಗಿದ್ರೆ, ನಮ್ಮೂರು ಬೆಟ್ಟನ ಓದ್ತಿರಲ್ಲವ ನೀನು. ಸತ್ಯಣ್ಣ ಅಂತ ಗೊತ್ತು ನನಗೆ, ಆದರೂ ಇಷ್ಟು ಟ್ರೈ ಮಾಡ್ತಿದ್ಯಲ್ಲ ಗ್ರೇಟ್ ಬಿಡಲಿ. ಆದರೆ ನೀನು ಗಂಟೆ ಹೊಡೆ ಬಿಡೋಲ್ಲ, ಏನು ಮಾಡ್ತೀವಿ ಇವಾಗ? ಹಾಂ ಇನ್ನೇನು ಹತ್ರ ಬಂದ್ಬಿಟ್ಟು ನಾನೇ ಹೊಡೆದ್ಬಿಡ್ಲಾ? ಆಗಲ್ಲ ಕಣೆ, ನಿನ್ನ ಕೈ ಗೊತ್ತು ಕಣೆ, ನಿನ್ನ ಕೈಲಿ ಆಗಲ್ಲ ಅಂತ. ಹಾಂ ಡೌ ಜೀನ್ಸ್ ಪ್ಯಾಂಟ್ ಬಂದಿರೋ ಕತೆ ಇಲ್ಲವಂತೆ. ಹಾಗೋ ಅಲ್ಲಿ 10ನೇ ಸಲ ಕರೆಕ್ಟಾಗಿ 10ನೇ ಸಲ. ಓ ಎಂಥ ಕಳೆ ಬಂತು ಅಂತಂದರೆ, ಹಾಂ ಓಡ್ಬಾ. ಇನ್ನೊಂದು ಸ್ವಲ್ಪ ಆಗೋಯ್ತು. ಇನ್ನೊಂದ್ಸಲ ನಿನ್ನ ಜೊತೆ ಎಲ್ಲ ಕರ್ಕೊಂಬರ್ಲಕ್ಕಂಬಾರೆ, ಗೊತ್ತಾಗೈತೆ ನನಗೆ ನಿನ್ನ ಕೈಲಿ ಆಗಲ್ಲ ಅಂತ. ತಾಯಿ ಇನ್ನು 10 ನಿಮಿಷ ಗೊತ್ತಿದ್ರೆ ಕರೆಕ್ಟಾಗಿ 1 ಅವರ್ ಗೊತ್ತೀವಿ. ಇನ್ನು 15 ನಿಮಿಷ ಐತೆ, 15 ನಿಮಿಷ ಗೊತ್ತಿದ್ರೆ ಕರೆಕ್ಟಾಗಿ 1 ಅವರ್ ಗೊತ್ತೀವಿ. ಹಾಂ ಅಲ್ಲಿ 7:12 ನಾನು ಸ್ಟಾರ್ಟ್ ಮಾಡಿದಾಗ 6:35. ಇನ್ನು 15ರಿಂದ 20 ನಿಮಿಷ ಆಯ್ತು ಅಷ್ಟೇ. 7:12 ಆದ್ರೂ ಇನ್ನೂ ಒಳ್ಳೆ 5:15 6 ಗಂಟೆ ಫೀಲ್ ಆಗ್ತೈತೆ. 12ನೇ ಸಲ ರೆಸ್ಟು. ಎಲ್ಲಿ ಬರಲಿ ಬಂದ್ಬಿಡು ಅಂದರೆ 5ನೇ ಸಲಿನಾ ಸಾಕಾ? ಥೂ ನಿನ್ನ ಇಮ್ಯುನಿಟಿ ಪವರ್ ಇಲ್ಲ ನಿನಗೆ, ಇಮ್ಯುನಿಟಿ ಪವರ್ ಇಲ್ಲ ಕಣೆ.
ಸಾಯಂಕಾಲಕ್ಕೆ ಹೋಗಿ ಒಂದು ಡೋಲೋ 650 ಮಾತ್ರ ಬಿಸಿಲಾಗಿಡ್ತಾವ ಸಾಯಂಕಾಲಕ್ಕೆ. ಇಮ್ಯುನಿಟಿ ಪವರ್ ಜಾಸ್ತಿ ಇರ್ತದೆ. ಹೋಗ್ಬಿಡು ನನಗಿಂತ ಜಲ್ದಿ ಹೋಗ್ಬಿಡು. ಬರೇ ಬರಲಿ ಆಗಿನ ಮುಂಚೆ ಹೋಗ್ಬೇಕು ಬಾ. ಹತ್ತು ಕೋಳಿ ಪಕ್ಕದ ಕಣ ಹಿಡ್ಕೊಳ್ತೀನಿ ನಿನ್ನ. ಇನ್ಮೇಲೆ ಕುಂಡಿಸ್ಬಿಡದ ನಿನ್ನ. ಹತ್ತು ಚಾಲೆಂಜ್ ಆಗ್ತೀನಿ ಅದ್ಮೇಲೆ ಚಾಲೆಂಜು. ಮುದ್ದೆ ಮಾಡಕ್ ಬರಲ್ಲ, ಅಡುಗೆ ಮಾಡಕ್ ಬರಲ್ಲ ಅಂತೀವಿ. ಬಾ ಹತ್ತು ಇದನ್ನ ಗಂಡು ಮಕ್ಳು ಕೆಲಸ ಮಾಡಬಾ ಅವಾಗ. ಹತ್ತು ಬರ್ರಿ ಇದಂಗೆ ಬರ್ರಿ ಗೈಸ್. ಬಂದ್ಬಿಟ್ಟು ಇನ್ನೇನು ಅಲ್ಲಿ ಹೋದ್ರೆ ಆಗೋಯ್ತು. ಇವಾಗ ಕಂಪ್ಯೂಟರ್ ಹತ್ಬೇಕಷ್ಟೇ. ಅಲ್ಲಿಂದ ಹತ್ಬಿಡ್ತೀವಿ ನೋಡೋಣ. ಗಂಟೆ ಹೊಡೆಯೋದ್ರ ಮೇಲೆ ಡಿಪೆಂಡ್ ಯಾರಿಗೆ ಎದ್ರು ಅಂತ. ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲಿಂದ ಒಂದು ಲೆಕ್ಕ ಗೈಸ್. ಇಲ್ಲಿಂದ ಮೆಟ್ಲು ಸ್ಟಾರ್ಟು ಕಂಪ್ಯೂಟರ್ ಹತ್ತೋದು. ಬೇರೆ ಟೈಮಲ್ಲಿ ಇಲ್ಲಿನ ವೆದರೇ ಬೇರೆ ಥರ, ವ್ಯೂನೇ ಮಸ್ತಾಗಿರೋದು. ಇವತ್ತು ನೋಡ್ರಿ ಯಾವ ಥರ ಐತೆ ಅಂತ. ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇರುತ್ತೆ. ಅದು ಬೇರೆ ಭಾನುವಾರ ಆದ್ರೂ ಜನನೇ ಇಲ್ಲ. ಮೇನ್ ರೀಸನ್ ಬಂದ್ಬಿಟ್ಟು ಚಳಿಗಾಲ ಮತ್ತೆ ಕೊರೆ. ನಂದಿಲ್ಸ ಏನೇ ಕಾಣಿಸ್ತದೆ. ಇದಕ್ಕಿನ್ನ ಬೇಕು ನಂದಿಲ್ಸ ಏನೂ ಇಲ್ಲ. ನಂದಿನ ಸಲ ಎಲ್ಲ ಜನ ಸಾಕಾರ ಗಬ್ಬು ಸಮುದ್ರ. ಇಲ್ಲಿ ನೋಡಿ ಎಷ್ಟು ಪೀಸ್ ಆಗುತ್ತೆ ಗೈಸ್. ಎಷ್ಟು ರಶ್ ಇರೋ ಜನ ಇಲ್ಲಿ ಪೂರ್ತಿ ಖಾಲಿ ಬಿಡ್ತೈತಿ. ಜನ ಇಲ್ದಿದ್ದಕ್ಕೆ ಪಾಪ ಕೋತಿಗಳು ಇಲ್ಲ. ಕೋತಿಗಳು ಮನೆ ಕಡೆ ಹೊರಟಾಗೋ ಪಾಪ. ಮತ್ತು ಕೊನೆಗೂ ನೀನೇ ಗೆದ್ದೆ. ಒಂದು 5 ತಗೊಂಡ್ರೆ ಪರವಾಗಿಲ್ಲ. ಅದು ಇದ್ದೆ ಇನ್ನೂ ಎನರ್ಜಿ ಮಡಗಿದ್ದೆ. ಹತ್ತು ಗಾಯ್ಸ್. ಹತ್ಬಿಡ ಫೈನಲಿ. ಕರೆಕ್ಟಾಗಿ ಸುಳ್ಳು ಹೇಳ್ತಾ ಇಲ್ಲ, 1 ಅವರ್ಗೆ ಹತ್ಬಿಟ್ಟಿದ್ದೀವಿ. ಆದರೂ ಪರವಾಗಿಲ್ಲ, ನಾನೇ ಸೋತ್ಬಿಡ್ತೀನಿ. ಗಂಟೆ ಹೊಡೆಯಲ್ಲ ಅಂತ ಹಿಂಗೆ ಹೊಡಿಸ್ತೀನಿ. ಹತ್ತೋಣ ಜೊತೆ ಪರವಾಗಿಲ್ಲ ಕೊನೆಯವರೆಗೂ. ಹೋಯ್ ಬಾರೆ, ಸಾಧನೆ ಮಾಡಿದ್ಯಾ ಹೋಗು. ಹೊಡ್ಬಿಡು ನೀನೇ ಗಂಟೆ. ನಾನೇ ಸೋತೆ, ನಿನ್ನ ಮುಂಜೆ ನಾನೇ ಸೋತೆ. ಇಬ್ರು ಆಗಲ್ಲ, ನೀನು ಹೊಡಿಬೇಕು. ನಿನಗೆ ಬೇಕಾ ಬೇಡ ನೀನು ಕೇಳಿರೋದು. ನೀನು ಬೇಕು ಅಂದ್ರೆ ಕೊಡ್ಸಲ್ಲ. ಆಮೇಲೆ ನೀನೇ ಗೆಲ್ಲೋದು ನಾನೇ ಬಿಟ್ಕೊಡ್ತಾ ಇದ್ದೀನಿ. ಸಾಧನೆ ಮಾಡಿದ್ಯಾ ಹೋಗೈತಿ. ಹೊತ್ಬಿಡೋಗೆ ಲಾಸ್ಟ್ ಹೊಡ್ಬಿಡೆ. ನಾನೇ ಬಿಟ್ಕೊಡ್ತಾ ಇದ್ದೀನಿ. ನಾನು ಈ ಥರದಾಗೆಲ್ಲ ಯಾವತ್ತೂ ಬಿಟ್ಕೊಟ್ಟಿರೋ ಮಗನೇ ಅಲ್ಲ. ನನ್ನ ಮಾತು ಕೇಳು, ಹೋಗು. ನೀನು ಬಿಟ್ಕೊಟ್ಬಿಡ್ತೀಯಾ? ಯಾಕೆ ಅಳ್ತಾ ಇದ್ದೀವಿ? ಶೂ ಬಿಚ್ಚಿ ನಡಿ ಹೋಗೋಣ. ಹೊಡೆದ್ಬಿಟ್ಟು ಏನಾದರೂ ಆಗಬೇಕು, ನೆರವೇರ್ಬೇಕು ಅಂತಂದರೆ ಕೇರ್ ಕೊಡ್ಕೊ. ಒಳ್ಳೆ ಗಂಡ ಸಿಗ್ತಾನೆ ಆಗ್ಬಿಟ್ಟು ಮುಂದೆ ಕೆಲಸ ಏನೋ ನೋಡಿ ಮುಂದೆ ಕೇಳ್ಕೊಪ್ಪ. ಅಲ್ಲಿ ಬಿಚ್ಚು ಶೂನು. ಗೈಸ್ ಇಲ್ಲ ಗೈಸ್, ಬಿಟ್ಕೊಟ್ಬಿಡ್ತೀನಿ. ವೆದರ್ ಸರಿ ಇಲ್ಲ, ಒಂಥರ ಮಸ್ತಾಗತ್ತಿದ್ದು. ಮಳೆ, ಕೋಲ್ಡು, ಬಾಬಾ ಸಖತ್ತಾಗದೆ. ಎತ್ತೆ ತಾಯಿ, ನೀನೇ ಗೆದ್ದೆ. ಹೋಗಿ ಗಂಟೆ ಹೊಡ್ಬಿಡೆ ಫಸ್ಟು. ಓಡು. ಹತ್ಬಿಟ. ಹಾಂ, ಸ್ಟಾರ್ಟ್ ಚಾಲೆಂಜ್. ಹೆಂಗೈತೆ ನೋಡ್ರಿ ವೆದರ್, ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಇದ್ರ ಮೇಲೆ ಕಂಪಿ ಮೇಲೆ ಕಡೆ ಗಟ್ಟಿ ಐತದು. ಹುಷಾರು ಗೈಸ್, ಇದ್ರ ರಿಸ್ಕ್ ಇರ್ಬೇಕು. ಸಿಕ್ಕಾಪಟ್ಟೆ ಗಾಳಿ ನೋಡ್ರಿ, ಏನು ಕಾಣಿಸ್ತಾ ಇಲ್ಲ. ಹಾಂ, ಹೊಡೆದ್ಬಿಡುತ್ತೆ. ನೀನೇ ಗೆದ್ದೆ ನೋಡಿ. ಕಂಗ್ರಾಚುಲೇಷನ್ ಮೈ ಬೇಟಿ, ಗೆದ್ದಿದ್ಯಾ. ಹೊಡೆದ್ಬಿಡು, ನೀನೇ ಗೆದ್ದೆ. ಗೆದ್ಬಿಡ್ಲ ಗಾಯ್ಸ್. ಕೊನೆಗೂ ಬಿಟ್ಕೊಟ್ಬಿಟ್ಟೆ. ಇವಳೆ ಗೆದ್ದು ಬಸವಣ್ಣ ಕಿವಿಲ್ ಏನಾದ್ರು ಹೇಳ್ಬಿಟ್ಟು ಜಾಗ ಖಾಲಿ ಮಾಡಿ ಪಟ್ಟ ಅಂತ. ಹೊತ್ತು ಹೇಳು ಏನು ಆಚೆ ಮಾಡ್ಕೊಂಡು ಹೇಳು. ದೇವರೇ, ಒಳ್ಳೆ ಗಂಡ ಸಿಗ್ಲಪ್ಪ, ಒಳ್ಳೆ ಕೆಲಸ ಸಿಗ್ಲಪ್ಪ ನನಗೆ. ಇಳಿ ನೋಡ್ಕೊಂಡ ತಿಳಿ ಹುಷಾರಾಗಿ. ಒಂಚೂರು ಯಾಮರ್ರೆ ಹೋಳಿ ಸುಯ್ಯನ ಕೊಡತಿ. ಹೊಡಿ ವಾಟರ್ ಬಾಟ್ಲ ಹೋಗಿ ಹಿಡ್ಕೊ. ಆ ಕಡೆ ಕಂಬಿ ಹಿಡ್ಕೊ, ಈ ಕಡೆ ಒಂದು ಕೈ ಹಿಡ್ಕೊ, ನನ್ನ ಕಾಲು ಹಿಡ್ಕೊ. ಹಿಡ್ಕಳೆ ಬಿಗಿಯಾಗಿ ಹಿಡ್ಕೊಂತಿಲ್ಲಿ. ಹುಷಾರು, ಒಂದೇ ಒಂಚೂರು ಯಾಮರ ಅವಶ್ಯಕ ಇಲ್ಲಿ. ಹಂಗೈದು ನೋಡು ಗೈಸ್, ಈಗ ಫುಲ್ ಕೇರ್ಫುಲ್ಲು.
ಕೇರ್ಫುಲ್ ಆಗಿರಿ, ಇಲ್ಲಿ ಬಂದವ ಜಾರ್ತ ಬಂಡೆ. ಖುಷಿ ಆಯ್ತಾ ಗೈಸ್? ಯಾವ ತರ ಆಯ್ತು ನೋಡ್ರಿ ವೆದರು. ಶಿವಂಗಿ ಬೆಟ್ಟ ತರ್ಸನೇ ಇಲ್ಲ. ಫೈನಲಿ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಮನೆಗೆ ಎದ್ದು 7:30 ಎದ್ದೋಳ್ತಿದ್ವು. ಇವತ್ತು ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಕರ್ಕೊಂಡ್ಬಂದಿದ್ದೀನಿ. ವೆದರ್ ಬಂದ್ರೆ ಸೈಕು, ಮಳೆನೇ ಹೋಗ್ತಾ ಇದೆ, ಮಂಜು ಬೀಳ್ತೈತೆ, ಎಲ್ಲ ಮಿಕ್ಸ್ ಏನೋ ತಂದಿಲ್ಲ, ಒಂಥರ ಡಿಫ್ರೆಂಟ್ ಆಗೈತೆ ವೆದರು. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ. ಚುರುಮುರಿಲಿ ಅಷ್ಟಕ್ಕಷ್ಟೇ ಅಂದ್ರೆ ತಿನ್ನಲೇಬೇಕು. ಮ್ಯಾಗಿ ಎಷ್ಟು ಹೇಳಿ 70 ರೂಪಾಯಿ. 10 ಜನ ನನ್ನ ಮುಂದೆ ಇನ್ನು 2 ಅವರ್ ಆಗ್ತದೆ ತಾಂಬರ್ಕೊಳ್ಳೋ ವರ್ಷಕ್ಕೆ. ಇದೇ ತಿನ್ಕೋ. ಖಾರ ಐತಲ್ವ ಗೊತ್ತಿಲ್ಲ, ಪರವಾಗಿಲ್ಲ ಖಾರ ಐತೆ. ನೀನೇ ಚೆನ್ನಾಗಿ ಮಾಡ್ತಿಲ್ಲ ಅವತ್ತ ಇದಕ್ಕಿನ್ನ. ಕೊನೆ ನೀನು ಮಾಡೋ ಟೇಸ್ಟ್ ಇಲ್ವಲ್ಲ ಇದು. ಅಂಗಡಿ ತೆಗ್ದು ಒಳ್ಳೆ ಬಿಸ್ನೆಸ್ಸು. ಮ್ಯಾಗಿ ಎಷ್ಟು ಹೇಳು? 5 ರೂಪಾಯಿ ಪ್ಯಾಕೆಟ್, 70 ರೂಪಾಯಿ. ನೋಡಿ ಏನು ಮಾಡ್ತಿ? ಸ್ಟಾರ್ಟ್ ಮಾಡೋಣ ಮ್ಯಾಗಿ ಅಂಗಡಿ. ಎಲ್ಲದಕ್ಕೂ ಹೋಗ್ತಿಯಲ್ಲಿ ಏನಕ್ಕೂ ಹೋಗ್ನಲ್ವಲ್ಲೇ. ನಾನೆಲ್ಲ ಶಿಫ್ಟ್ ಮಾಡೋದು, ನೀನು ಮಾಡೋಳ? ಡ್ರೋನ್ ತಂಬಿಡು. ಡ್ರೋನ ಸಪ್ಲೈ ಮಾಡೋದು. 5 ರೂಪಾಯಿ ಮ್ಯಾಗಿಗೆ 60 ರೂಪಾಯಿ ಅಲ್ಲೇ ಹೊಡ್ತದಲ್ಲ, ನೀನು ಲಾಭ ನೋಡಿವಲ್ಲೇ. 5 ರೂಪಾಯಿ ಮ್ಯಾಗಿಗೆ 70 ರೂಪಾಯಿನಲ್ಲ. ದ ರೀಸನ್ ಬಿಹೈಂಡ್ ಇದು ಹಾರ್ಡ್ ವರ್ಕ್. ಎಷ್ಟು ಕಷ್ಟ ಬೀಳ್ತಾರೆ ನೋಡ್ರಿ ಇಲ್ಲಿಂದ ಕಾಣೋಕೆ. ನಾವು ಖಾಲಿ ಹತ್ತಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಇವರು ಅಂಥದ್ರಲ್ಲಿ ಇದನ್ನ ಎತ್ಕೊಂಡು ಹೋಗಿ 5 ರೂಪಾಯಿನ 70 ರೂಪಾಯಿ ಮಾಡೋದ್ರಾಗೆ ಯಾವುದೇ ಮೋಸ ಇಲ್ಲ, ಹೊರ್ತು. ಗೈಸ್ ಟೈಮ್ ಆಗ್ತಾ ಪಾತಾಳಲ್ಲ, ಟೈಮ್ ಆಗ್ತಾ ಫಾಗೆಲ್ಲ ಕ್ಲಿಯರ್ ಆಗಬೇಕು. ಇಲ್ಲಿ ನೋಡ್ರಿ ಜಾಸ್ತಿ ಆಯ್ತು ಇವತ್ತು. ಯಾಕೋ ಫುಲ್ ಎಲ್ಲ ಉಲ್ಟಾಪಟ್ಟ ಆಗೋಯ್ತು. ಟೈಮಲ್ಲಿ 8 ಕಾಲಾದ್ರೂ ನೋಡ್ರಿ ಯಾವ ಥರ ಐತೆ ಫುಲ್ಲು. ನಾವು ಬಂದಾಗ ಸ್ವಲ್ಪ ಕಮ್ಮಿ ಐತೆ. ನಾವು ಮನೆ ಬಿಟ್ಟು ನಮ್ಮೂರಾಗ ಫಾಗೆ ಇರಲಿಲ್ಲ. ಇಲ್ಲಿ ಬತ್ತಾ ಫುಲ್ಲು ಜಲ್ ಜಾಸ್ತಿ. ಜಾರ್ಕ ಬಿದ್ದೆ ಅಂದರೆ ಮಾತ್ರ ಹೆಂಗೆ ಗೊತ್ತೆ, ಅವಳು ಸೊರ್ರಂಗೆ ಆಗ್ತದೆ. ನಿಮ್ಮ ಅಕ್ಕ ಅವಳು ನೋಡಲ್ಲಿ, ನಿಮ್ಮ ಅಕ್ಕ ಸೇಮ್ ನಿಂತಾನೆ ನೋಡು. ಕೆಂಪು ಮಕ್ಕ, ಹೇಳ್ದು ಕೆಂಪು ಮಕ್ಕ ಸೇಮ್ ನಿಂತಾನೆ. ಕರ್ಕೊಂಬರ ನಿಮ್ಮ ತಂಗಿನ. ಒಂದು 90% ಕೆಳಗೆ ಇಳಿದ್ಬಿಟ್ಟ. ಇವಾಗ ನೋಡ್ರಿ ಒಂದು ಸ್ವಲ್ಪ ಕ್ಲಿಯರ್ ಆಗೈತೆ ಫಾಗು ಎಲ್ಲ. ನನ್ನ ತಂಗಿ ಇಲ್ಲ, ಅವಳೆ ಸುಸ್ತಾಗಿ ನಾಗಲೇ ಬರ್ಬೇಕಾದ್ರೆ ಸುಸ್ತಾಗಿಲ್ಲ, ಹೋಗ್ಬೇಕು ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಇವತ್ತು ನೋಡ್ರಿ ಈ ಥರ ಆಯ್ತು ವೆದರ್. ಇವಾಗೆಲ್ಲ ಒಂದು ರೇಂಜಿಗೆ ಕ್ಲಿಯರ್ ಆಗೈತೆ. ಇಲ್ಲಿಂದ ಸೀದಾ ಮನೆ ಕಡೆಗೆ ಹೋಗೋದೇನೆ. ಕೇಳ್ತೀನಿ ಅವಳು ಏನೋ ತಿಂತಾಳ ಅಂತ, ತಿನ್ಸ್ಕೊಂಡು ತಿನ್ನಲಿಲ್ಲ ಅಂತ ಸೀದಾ ಅವಳ ಕೈಗೆ ಕೊಟ್ಬಿಡ್ತೀನಿ. ಗಾಡಿ ಓಡಿಸೋಕ್ಕಲ್ಲ, ಸೊಳಿ ಸರಿಯಾಗಿ ಹೊಡಿತಾನೆ. ನಿನ್ನ ಕೈಲಿ ಆಗಲ್ಲ, ನೀನೇ ಓಡಿಸ್ಬೇಕು. ಇಲ್ಲ ಅಂತಾರೆ ನಡ್ಕೊಂಬ, ನಾನು ಹಿಂದೆ ಕೂತ್ಕೊಂತೀನಿ. ಈ ಅಜ್ಜಿ ಈ ಥರ ಮಾಡ್ತೈತೆ ಅಂದರೆ ಅಜ್ಜಿ ಇನ್ನೂ 10 ವರ್ಷ ಎಕ್ಸ್ಟ್ರಾ ಬದುಕ್ತದೆ. ಅಜ್ಜಿ ಹತ್ತಿಸ್ತಾವ್ರಲ್ಲ, ಇನ್ನೂ ಹತ್ತಿಸ್ತಾ ಇದ್ರಲ್ಲ ನಾನು ಅಜ್ಜಿನ. ಹತ್ಲೇಬೇಕಂತ ಆಣೆ ಇದು ಮಾಡ್ಬಿಡೋದ, ಚಪಾತ ಮಾಡ್ಬಿಡೈತೆ ಅಂತೀರಿ ಅಜ್ಜಿನ. ನೋಡಿ ಗೈಸ್ ಅಜ್ಜಿಗೆ ಏನು ಕ್ರೇಜು. ಅಜ್ಜಿನೇ ಆಲೇ ಒಂದು 30% ಬೆಟ್ಟ ಆಗ್ತದೆ ಬೇಡ ಇಷ್ಟು ಬೇಗ ಬಂದು ನೋಡಿ ಕಲ್ತ್ಕೊ ಅಜ್ಜಿನ. ನೀನೇ ಇದ್ದಿ ಮಂಗ. ನಿಮ್ಮಂಥವ್ರಿಗೆಲ್ಲ ಇವಾಗಿನ ಕಾಲ ಹುಡುಗಿರಿಗೆಲ್ಲ ಅವು ಅಜ್ಜಿದ್ರು ಮೋಟಿವೇಶನ್ ಕಣಿ ನಿಮಗೆ. ನೋಡಿ ಕಲ್ತ್ಕೊ ಅಜ್ಜಿ ಹತ್ರ ಹೋಗಿ ಸ್ವಲ್ಪ. ನೋಡೋ ಅಜ್ಜಿ ಪಾಪ ಎಷ್ಟು ವಯಸ್ಸು ಆಗೈತೆ, ಅಲ್ಲೇ ಹತ್ತತ್ರ ಅವ್ರ ಅಜ್ಜಿ 80 ಹತ್ತತ್ರ ಅವರೇ. ಹೆಂಗೆ ಹತ್ತವ್ರೆ ಹಿಡ್ಕೊಂಡು. ನೀನು 10 ಸಲ ಕೂತ್ಕೊಂಡಿದ್ದಿ. ನನಗೆ 3 ನಿನಗೆ 3 ಎಷ್ಟೋ ನೀನು 3 ಗೈಸ್ ಸಾಲ್ಕಾವು ಇವು ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಅವಾಗಲೇ ಹಿಂಗೆ ಕಾಲದ ಹಳೆ ಕಾಲದ ಹುಡುಗರು ಗೊತ್ತಿರ್ತದೆ. 2K ಕಿಡ್ಸಿ ಗೊತ್ತಿರ್ತದೆ ಆಲ್ಕೋವ ಟೇಸ್ಟ್ ಏನು ಅಂತ. 1 ರೂಪಾಯಿ ಏನು 1 ರೂಪಾಯಿ 5 ರೂಪಾಯಿ ಏನು ಮಾಡೋಕ್ಕಲ್ಲ, ಟೈಮ್ ಮುಂಜಾನೆ ಇರ್ತದ. ಲಾಲಿಪಾಪ್ 2 ರೂಪಾಯಿ 10 ರೂಪಾಯಿ ಇವಾಗ. ನೀನು ತಿನ್ಬೇಕು ಒಂದಲ್ಲ ತಗೊಂಬತ್ತೀಗ. ಎಲ್ಲ ಮುಗಿಸ್ಕೊಂಬಂದು ಇವಾಗ ಆಯಿತು. ವಸಂತಮ್ಮ ಏನು ಮಾಡ್ತಾ ಇದ್ದಿ? ಒಳ್ಳೆ ಅಡಿಗೆ ಊಟ ಇವತ್ತು. ಅಲ್ಲ ನಿಂಗೆ ಏನು ಬೇರೆ ಸಿಕ್ಲೇ ಇಲ್ವಾ ನಿಂಗೆ? ಸೊಳಿಗೆ ಪ್ರಪಂಚದಲ್ಲಿ ಬೇರೆ ಅಡಿಗೆನೇ ಇಲ್ವಾ ನಿಂಗೆ ಮಾಡಕ್ ಬರಲ್ವಾ? ಉಪ್ಪಿಟ್ಟು ಮಾಡ್ತಾ ಇದೆಯಲ್ಲ ಏನೋ ಭಾನುವಾರ ಏನಾದ್ರು ನೋಡಿ ಬರೋದು ಮಾಡೋ ನೋಡಿದೀನಿ. ಬೆಟ್ಟ ಹಾಕ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ವಿ. ಉಪ್ಪಿಟ್ಟು ತಿಂದ್ರೆ ಇರ್ತದೆ ಉಪ್ಪಿಟ್ಟು ಒಳಗೆ ಹೋತಾನ ಬೇಡ ಏನ್ ಮಾಡಕ್ ಕೆಲಸ ಇಲ್ವಾ ನಿಂಗೆ? ಗ್ಯಾಸ್ ಮಡಿಕೊಂಡು ಊಟ ತಾಯಿ ಬರೇ ನೋಡಿ ಒಂದು ಗ್ಯಾಸ್ ಹೆಂಗ್ ಮಾಡಿ. ಇನ್ನ ಸೀಟ್ ಇಲ್ಲ ತಗೋ. ಬೈ ತಿನ್ ಬೈ ಕಾಂಕ್ರೀಟ್
ಕಾಂಕ್ರೀಟು ಸೊಳಿಗೆ ಯಾವ್ದೋ ಮಾಡಿಲ್ವಾ? ಸೋಳಿಗೆ ಯಾವ್ದೋ ಮಾಡೋರಂತೆ ತಾಯಿ ಕಾಂಕ್ರೀಟು ಹೇಳಿನಾ ಇವಳಾಗಿ ಏನಾರ ಮಾಡೋ ತಾಯಿ ನನಗೆ ಮ್ಯಾಗಿ ಮಾಡ್ಕೊಟ್ಬಿಡಪ್ಪ ನನಗೆ ಮ್ಯಾಗಿ ಮಾಡ್ಕೊಟ್ಬಿಡ್ರಿ ನನಗೆ ಉಪ್ಪಿಟ್ಟು ಬೇಡ ನಾನು ಉಪ್ಪಿಟ್ಟು ತಿನ್ನಲ್ಲಪ್ಪ ಅಲ್ಲಿ ಮಿಕ್ಕಿರ ತಾಯಿ ಮಿಕ್ಕಿರ ಪೀಸ್ ಇದ್ವಲ್ಲ ಇನ್ನೊಂದು 4 ಮಾಡ್ಬಿಡೋಣ ಗೈಸ್ ಅಷ್ಟೇನೆ ಈ ವಿಡಿಯೋದಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಚೆನ್ನಾಗಿತ್ತಾ ಎಕ್ಸ್ಪೀರಿಯನ್ಸು ಬೆಳಗ್ಗೆ 6 ಗಂಟೆ ಹೋಗುತ್ತಿದ್ದು 5:30 ಹೋಗುತ್ತಿದ್ದು ಚೆನ್ನಾಗಿತ್ತಾ ಆದ್ರೂ 7 ಸೋತಿದ್ದು ಫಸ್ಟ್ ನಾನೇ ಕಣ ಮತ್ತಿದ್ದು ಆಹಾ ಅಂದ್ಬಿಟ್ರೆ ನಿಮ್ಮ ಮಗಳಿಗೆ ಎದ್ಬಿಟ್ಟವಳ ಹೋಯ್ ಇನ್ನೊಂದ್ಸಲ ಹೇಳು ನನ್ನ ಮಗಳು ಯಾವತ್ತೂ ಸೋಲಲ್ಲ. ಸೋತ್ಲಲ್ಲ ಇವತ್ತು ಸೋತ್ಬಿಡ್ತಾಳೆ. ಗಾಯಿ ಸೋತ್ಬಿಡ್ಲು ಪರವಾಗಿಲ್ಲ ಆದ್ರೆ ಅವಳ ಕೈಲಿ ಬೆಲ್ಲು ಹೊಡ್ಸ್ತಾ ಇಲ್ಲಿ ಗಾಡಿ ಇದ್ರದ್ದು ಬಸವಣ್ಣನ ಗಂಟೆ ಹೊಡ್ಸಿದೀನಿ ಏನು ಹತ್ಸ್ಬಿಟ್ಟು ಗಂಟೆ ಹೊಡ್ಸಿದೀನಿ ಮತ್ತೆ ಬಸವಣ್ಣ ಕಿವಿಲಿ ಕೇಳ್ಕೊಂಡು ಒಳ್ಳೆ ಗಂಡ ಸಿಗ್ಲಿ ಅಂತ ಕೇಳ್ಕೊಂಡೆ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡೋಣ.